ಸತತ 18 ದಿನಗಳ ಬಳಿಕ ಭೂಮಿಗೆ ವಾಪಸ್ಸಾದ ಗಗನಯಾತ್ರಿಗಳು. ಹೇಗಿತ್ತು ಗೊತ್ತಾ ಆ ರೋಚಕ ಕ್ಷಣ? ಶುಭಾಂಶು ಸಾಧನೆ ಬಗ್ಗೆಯೇ ದೇಶದಲ್ಲಿ ಗುಣಗಾನ. ಅಭಿಮಾನಿಗಳಾಗಲಿ ಮಣ್ಣಲ್ಲಿ ಮಣ್ಣಾದ ಅಭಿನಯ ಸರಸ್ವತಿ. ಬಿ ಸರೋಜಾದೇವಿ ಒಡನಾಟ ನೆನೆದು ಭಾವುಕರಾದ ಗಣ್ಯರು. ಹುಟ್ಟೂರು ದಶವಾರಾಗೆ ಸರೋಜಾದೇವಿ ಕೊಟ್ಟಿದ್ದೆಂಥ ಕೊಡುಗೆ ಗೊತ್ತಾ? ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಭೂಮಿಗೆ ವಾಪಸ್ಸಾಗಿದ್ದಾರೆ. ಸತತ 18 ದಿನಗಳ ಸುದೀರ್ಘ ಅಧ್ಯಯನದ ಬಳಿಕ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಾರೆ. ನಿನ್ನೆ ಸಂಜೆ 4:35ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭವಾಗಿತ್ತು. ಸತತ 23 ಗಂಟೆಗಳ ಸುದೀರ್ಘ ಪ್ರಯಾಣದ ಬಳಿಕ ಇವತ್ತು ಮಧ್ಯಾಹ್ನ ಗಗನಯಾತ್ರಿಗಳು ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ನಲ್ಲಿ ಬಂದಿಳಿದಿದ್ದಾರೆ. ಕಳೆದ ಜೂನ್ 25ರ ಬುಧವಾರ ಅಂತರಿಕ್ಷಯಾನ ಹೊರಟಿದ್ದ ಯಾತ್ರಿಗಳು ಜೂನ್ 26ರಂದು ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ರು. ಇದೀಗ ಭಾರತದ ಶುಭಾಂಶು ಶುಕ್ಲಾ, ಅಮೆರಿಕದ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಉಜಾನ್ಸಿ, ಹಂಗೇರಿಯ ಟಿಬೋರ್ ಕಾಪು ವಾಪಸ್ ಭೂಮಿಗೆ ಬಂದಿದ್ದಾರೆ. ಭೂಮಿಗೆ ಮರಳಿದ ಗಗನಯಾತ್ರಿಗಳನ್ನ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಭಾರತದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಶುಭಾಂಶು ಶುಕ್ಲಾ ನಿವಾಸ ಸೇರಿ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ ಮೂಡಿತ್ತು. ಪೋಷಕರು, ಸಂಬಂಧಿಗಳು ಸಿಹಿ ಹಂಚಿ ಮನೆ ಮಗ ವಾಪಸ್ ಆಗಿದ್ದಕ್ಕೆ ಖುಷಿ ಪಟ್ಟರು. ಇನ್ನು ಅಂತರಿಕ್ಷದಿಂದ ಭೂಮಿಗೆ ಬಂದಿಳಿದ ಗಗನಯಾನಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಅನುವಾಗುವಂತೆ 4 ಮಂದಿ ಗಗನಯಾತ್ರಿಗಳು 7 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಲಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಭೂಮಿಗೆ ವಾಪಸ್ಸಾಗಿದ್ದಾರೆ. ಈ ಮೂಲಕ ಭಾರತೀಯ ಬಾಹ್ಯಾಕಾಶ ಚರಿತ್ರೆಯಲ್ಲಿ ಶುಭಾಂಶು ಶುಕ್ಲಾ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸಾಗರದಲ್ಲಿ ಲ್ಯಾಂಡ್ ಆಗುತ್ತಿದ್ದಂತೆ ಇಡೀ ಜಗತ್ತು ಸಂಭ್ರಮಿಸಿತ್ತು. ಗಗನ ನೌಕೆಯಿಂದ ಹೊರಬರುತ್ತಿದ್ದಂತೆ ಶುಭಾಂಶು ಶುಕ್ಲಾ ಗೆಲುವಿನ ನಗು ಬೀರಿದ್ರು. ಈ ವೇಳೆ ಮಗನ ಕಂಡು ಪೋಷಕರು ಭಾವೋದ್ವೇಗಗೊಂಡ್ರು. ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಬಂದ 4 ಗಗನಯಾತ್ರಿಗಳನ್ನ ಜಾನ್ಸನ್ ಸ್ಪೇಸ್ ಕೇಂದ್ರಕ್ಕೆ ಕರೆದೊಯ್ಯಲಾಗುತ್ತಿದ್ದು 7 ದಿನ ಕ್ವಾರಂಟೈನ್ನಲ್ಲಿ ಇರಿಸಿ ವೈದ್ಯಕೀಯ ತಪಾಸಣೆ ಮಾಡಲಾಗುತ್ತೆ. ಗಗನಯಾತ್ರಿ ಶುಭಾಂಶು ಶುಕ್ಲಾ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಶುಭಾಂಶು ಶುಕ್ಲಾ ಸಮರ್ಪಣೆ, ಧೈರ್ಯ, ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ಅಂತ ಬಣ್ಣಿಸಿದ್ರು. ಇನ್ನು ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಒಟ್ಟು 7 ವಿವಿಧ ಪ್ರಯೋಗ ಮಾಡಿದ್ದಾರೆ. ವಿಶೇಷ ಅಂದರೆ ಶುಕ್ಲಾ ನಡೆಸುವ 7 ಪ್ರಯೋಗಗಳ ಪೈಕಿ ಕರ್ನಾಟಕದ್ದೇ 4 ಪ್ರಯೋಗ ಇದೆ. ಕರ್ನಾಟಕದ ಅಧ್ಯಯನ ಸಂಸ್ಥೆಗಳು ರೂಪಿಸಿರುವ 4 ಪ್ರಯೋಗಗಳನ್ನು ನಡೆಸಿದ್ದಾರೆ ಅನ್ನೋದು ರಾಜ್ಯದ ಜನತೆಗೆ ಹೆಮ್ಮೆಯ ವಿಚಾರವಾಗಿದೆ. ದಕ್ಷಿಣ ಭಾರತದ ಹಿರಿಯ ನಟಿ ಸರೋಜಾದೇವಿ ತಮ್ಮ ಅಪಾರ ಅಭಿಮಾನಿ ಬಳಗವನ್ನ ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹುಟ್ಟೂರು ಚನ್ನಪಟ್ಟಣದ ದಶವಾರ ಗ್ರಾಮದ ಜಮೀನಿನಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಪುತ್ರ ಗೌತಮ್ ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು. ಅಂತ್ಯಕ್ರಿಯೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್, ಚನ್ನಪಟ್ಟಣದ ಶಾಸಕ ಯೋಗೇಶ್ವರ್ ಹಾಗೂ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಪಾಲ್ಗೊಂಡಿದ್ರು. ಅಂತ್ಯಕ್ರಿಯೆಗೂ ಮುನ್ನ ಬೆಂಗಳೂರಿನ ಮಲ್ಲೇಶ್ವರಂದಿಂದ ರಸ್ತೆ ಮಾರ್ಗವಾಗಿ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನ ತರಲಾಯಿತು. ನಗರದ ಗಾಂಧಿ ಭವನದ ಬಳಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಸರೋಜಾದೇವಿ ಅಭಿಮಾನಿಗಳು, ಕೆಲ ರಾಜಕೀಯ ಮುಖಂಡರು ನಟಿಯ ಅಂತಿಮ ದರ್ಶನ ಪಡೆದುಕೊಂಡರು. ಬಳಿಕ ಚನ್ನಪಟ್ಟಣದಿಂದ ಹುಟ್ಟೂರು ದಶವಾರ ಗ್ರಾಮಕ್ಕೆ ಸರೋಜಾದೇವಿ ಪಾರ್ಥಿವ ಶರೀರ ತರಲಾಯಿತು. ಈ ವೇಳೆ ಸರೋಜಾದೇವಿ ಅವರ ಕೊನೆಯ ಆಸೆಯಂತೆ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನಡೆಸಲಾಯಿತು. ಪದ್ಮಭೂಷಣ ಬಿ ಸರೋಜಾದೇವಿ ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಾಮಾಜಿಕ ಕಳಕಳಿಯ ಸಿನಿಮಾಗಳ ಮೂಲಕ ಜನರಿಗೆ ಸಂದೇಶ ನೀಡುತ್ತಾ ಇದ್ದ ಸರೋಜಾದೇವಿ ನಿಜ ಜೀವನದಲ್ಲೂ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹುಟ್ಟೂರು ದಶವಾರದಲ್ಲಿ ಪ್ರಾಥಮಿಕ ಶಾಲೆಗೆ ಜಾಗ ಕೊಟ್ಟು ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ವಿದ್ಯುತ್ತೇ ಇಲ್ಲದ ದಶವಾರ ಗ್ರಾಮಕ್ಕೆ ವಿದ್ಯುತ್ ತಂದ ಕೀರ್ತಿ ಸರೋಜಾದೇವಿಯವರದ್ದಾಗಿದೆ. ಬ್ಯಾಂಕ್ ಸೌಲಭ್ಯ ಇಲ್ಲದ ದಶವಾರ ಗ್ರಾಮದಲ್ಲಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ಗೆ ತಮ್ಮ ಸ್ವಂತ ಕಟ್ಟಡ ಕೊಟ್ಟಿದ್ರು. ದೂರವಾಣಿ ಕರೆ ಮಾಡಲು ಗ್ರಾಮಸ್ಥರು ಪಟ್ಟಣಕ್ಕೆ ಹೋಗಲು ಪರದಾಡುವುದನ್ನು ಗಮನಿಸಿದ ಸರೋಜಾದೇವಿ ಇಡೀ ಜಿಲ್ಲೆಗೆ ಮೊದಲು ಎಂಬಂತೆ ಊರಿಗೆ ದೂರವಾಣಿ ಸಂಪರ್ಕ ಕೊಡಿಸಿದ್ರು. ನಟಿಯ ಈ ಎಲ್ಲ ನೆರವನ್ನ ಗ್ರಾಮಸ್ಥರು ನೆನಪಿಸಿಕೊಂಡು ಭಾವುಕರಾದರು. ಇನ್ನು ದಶವಾರದಲ್ಲಿರುವ ಬಹುಭಾಷಾ ನಟಿ ಬಿ ಸರೋಜಾದೇವಿ ನಿವಾಸದ ಕಾಂಪೌಂಡ್ ಮೇಲೆ ಸರೋಜಾದೇವಿ ಕುರಿತು ಜೀವನ ಚರಿತ್ರೆ ಬರೆದು ನೆಚ್ಚಿನ ನಟಿಯ ಸ್ಮರಣೆ ಮಾಡಿದ್ರು. ಅಭಿನಯ ಸರಸ್ವತಿ, ಪದ್ಮಶ್ರೀ, ಪದ್ಮಭೂಷಣ, ಚಂದನವನದ ಅಭಿನೇತ್ರಿ, ಹೀರೋಗಳ ನೆಚ್ಚಿನ ನಾಯಕ ನಟಿ ಬಿ ಸರೋಜಾದೇವಿ ಇನ್ನು ನೆನಪಷ್ಟೇ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ನಟಿ ಸರೋಜಾದೇವಿ 87ನೇ ವಯಸ್ಸಿನಲ್ಲಿ ತಮ್ಮ ಇಹಲೋಕದ ಪಯಣ ಮುಗಿಸಿದ್ದಾರೆ. ಮಲ್ಲೇಶ್ವರಂ ನಿವಾಸದಲ್ಲಿ ಬಿ ಸರೋಜಾದೇವಿಯವರ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಸಿನಿಮಾ ಕ್ಷೇತ್ರಕ್ಕೆ ಬಹುಭಾಷಾ ನಟಿ ಸರೋಜಾದೇವಿ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ರು. ಹಾಗೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್, ನಟಿ ಉಮಾಶ್ರೀ, ಜಯಮಾಲಾ, ನಟ ಗಣೇಶ್, ನಟ ಬಾಲರಾಜ್,
ಸುಂದರ್ ರಾಜ್ ದಂಪತಿ ಸೇರಿ ಹಲವು ಸಿನಿ ಕಲಾವಿದರು ಅಂತಿಮ ನಮನ ಸಲ್ಲಿಸಿದ್ರು. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರರಂಗದ ನಟ ನಟಿಯರು ಬೆಂಗಳೂರಿಗೆ ಧಾವಿಸಿ ಸರೋಜಾದೇವಿಯವರ ಅಂತಿಮ ದರ್ಶನ ಪಡೆದು ಭಾವುಕರಾದರು. ವಿ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು 70 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಅವ್ರು ಮಾಡಿದಂಥ ಯಾವುದೇ ಪಾತ್ರ ಇರ್ಬೋದು, ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಏನು ಹೇಳಬೇಕು ಅದು ತೋಚ್ತಾ ಇಲ್ಲ. ಆದರೆ ಸರೋಜಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಆವಾಗವಾಗ ಫೋನ್ ಮಾಡೋರು, ಮಾತಾಡೋರು, ನಾನು ಫೋನ್ ಮಾಡ್ತಿದ್ದೆ, ಮಾತಾಡೋರು. ಅವ್ರಿಗೇನಾದರೂ ತೊಂದರೆ ಇದೆ, ಏನಾದರೂ ಮನಸ್ಸು ಸಮಾಧಾನ ಇಲ್ಲದೆ ಹೋದರೆ ನನ್ನ ಹತ್ರ ಮಾತಾಡೋರು. ಅದನ್ನು ಮಿಸ್ ಮಾಡ್ಕೊತೀನಿ ನಾನು. ಸಿಗಂದೂರು ಬ್ರಿಡ್ಜ್ ಲೋಕಾರ್ಪಣೆ ಕಾರ್ಯಕ್ರಮ ವಿಚಾರವಾಗಿ ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಶಿಷ್ಟಾಚಾರದ ಜಟಾಪಟಿ ಜೋರಾಗಿದೆ. ಬ್ರಿಡ್ಜ್ ಲೋಕಾರ್ಪಣೆ ವೇಳೆ ಕೇಂದ್ರ ಸರ್ಕಾರ ಶಿಷ್ಟಾಚಾರ ಪಾಲಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗಡ್ಕರಿ ಆಹ್ವಾನ ಕೊಟ್ಟಿಲ್ಲ, ಕಾರ್ಯಕ್ರಮ 2 ದಿನ ಮುಂದೂಡಿ ಅಂತ ಸಿಎಂ ಹೇಳಿದ್ರು, ಗಡ್ಕರಿ ಅವರು ಕೇಳಲಿಲ್ಲ. ರಾಜ್ಯದಲ್ಲಿ ಯಾವುದೇ ಯೋಜನೆ ಇದ್ರೂ ಕೇಂದ್ರ ಸರ್ಕಾರ ರಾಜ್ಯದ ವಿಶ್ವಾಸವನ್ನ ತಗೊಳ್ಬೇಕು, ಇದೇ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರು. ಇತ್ತ ಸಚಿವ ಮಹದೇವಪ್ಪ ಮಾತನಾಡಿ, ಕೇಂದ್ರ ಸರ್ಕಾರದವರು ಸಿಎಸ್ಗೆ ಪತ್ರ ಬರೆದು ಸಿಎಂ ಸಂಯಮನ ತೆಗೆದುಕೊಂಡು ಕಾರ್ಯಕ್ರಮ ನಿಗದಿ ಮಾಡಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿ ಹೀಗ್ ಮಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ ಮಹದೇವಪ್ಪ, ಸಿಗಂದೂರು ಸೇತುವೆಗೆ ಚಾಲನೆ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರು. ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಅದರಿಂದ ನೀವು 1-2 ದಿವಸ ಮುಂದಕ್ಕೆ ಹಾಕೊಳ್ಳಿ. ಮಾನ್ಯ ಗಡ್ಕರಿ ಅವರು ಯೋಜನೆಯನ್ನ ಉದ್ಘಾಟನೆ ಮಾಡೋದಕ್ಕೆ 1-2 ದಿವಸ ಮುಂದಕ್ಕೆ ಹಾಕುವಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಕ್ಕಾಗುತ್ತೆ. ಕೇಂದ್ರ ರಾಜ್ಯಗಳು ಸಮನ್ವಯತೆಯಿಂದ ಕೆಲಸ ಮಾಡಿ, ಇಟ್ಸ್ ಡೆವಲಪ್ಮೆಂಟ್. ಇದೇನು ಫೈಟ್ ಮಾಡೋದು, ಒಬ್ಬರು ಬಿಟ್ಬಿಟ್ಟು ಇನ್ನೊಬ್ಬರು ಮಾಡೋದು, ಅವರ ನಿರ್ಲಕ್ಷ್ಯ ಬಿಟ್ಟು ನಾನೇ ಮಾಡೋ ಕ್ರೆಡಿಟ್ ತಗೋಬೇಕಂತ ಅಗತ್ಯ ಏನೂ ಇಲ್ಲ. ಮುಖ್ಯಮಂತ್ರಿಗಳೇ ಬೇಡ, ನಾವೇ ಮಾಡ್ಕೋತೀವಿ ಅಂದ್ರೆ ಅದು ಒಂದು ನಮ್ಮ ಗಣತಂತ್ರದ ವ್ಯವಸ್ಥೆಗೆ ಧಕ್ಕೆ. ಅದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಪಂಚಮಸಾಲಿ ಪೀಠ ಸದ್ಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಪಂಚಮಸಾಲಿಯ ಮೃತ್ಯುಂಜಯ ಸ್ವಾಮೀಜಿ ನಡುವೆ ಮುಸುಕಿನ ಗುದ್ದಾಟ ಉಂಟಾಗಿದ್ದು, ಇದು ಗುರುಪೀಠಕ್ಕೆ ಕೀಲಿ ಹಾಕುವ ಹಂತಕ್ಕೆ ಬಂದಿದೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಒಡಕು ಮೂಡ್ತಾ ಇದ್ದಂತೆ ಶಾಸಕ ಕಾಶಪ್ಪನವರ್ ಹಾಗೂ ಸ್ವಾಮೀಜಿ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಶಾಸಕ ಕಾಶಪ್ಪನವರ್ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾದ ನಂತರ ಸ್ವಾಮೀಜಿ ಗುರುಪೀಠಕ್ಕೆ ಬರೋದೇ ಅಪರೂಪವಾಗಿತ್ತು. ಹೀಗಾಗಿ ಪೀಠದ ಆವರಣದಲ್ಲಿ ರಾತ್ರಿ ಸಮಯದಲ್ಲಿ ಬೇರೆ ರೀತಿಯ ಚಟುವಟಿಕೆಗಳು ನಡೀತಿವೆ ಎಂಬ ಆರೋಪದ ಮೇಲೆ ಕಾಶಪ್ಪನವರ್ ಅಣತಿಯಂತೆ ನಿನ್ನೆ ಪೀಠಕ್ಕೆ ಬೀಗ ಹಾಕಲಾಗಿತ್ತು. ಅದಾದ ನಂತರ ಸ್ವಾಮೀಜಿಯವರ ಕೆಲ ಬೆಂಬಲಿಗರು ಪೀಠದ ಕೀಲಿ ಮುರಿದಿದ್ದಾರೆ ಅಂತ ಕಾಶಪ್ಪನವರ ಬೆಂಬಲಿಗ ಚಂದ್ರಶೇಖರ್ ಚಿತ್ತರಗಿ ಎಂಬ ವ್ಯಕ್ತಿ ಹುನಗುಂದ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಸದ್ಯ ಕೀಲಿ ಹಾಕಿದ ಸ್ಥಿತಿಯಲ್ಲಿರುವ ಪೀಠಕ್ಕೆ ಪೊಲೀಸ್ ಕಾವಲನ್ನು ಇರಿಸಲಾಗಿದೆ. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಮುಂದುವರೆದಿದೆ. ಇಂದು ಕೂಡ ರಾಜ್ಯದ ಹಲವೆಡೆ ಹಾರ್ಟ್ ಅಟ್ಯಾಕ್ಗೆ ಹಲವು ಮಂದಿ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯಲ್ಲಿ 35 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟಿದ್ದಾನೆ. ಸಂಡೂರು ತಾಲೂಕಿನ ತಾರಾನಗರ ರಾಜೇಶ್ ಎಂಬಾತನಿಗೆ ಮನೆಯಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ತಾರಾನಗರದಿಂದ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡುತ್ತಿರುವಾಗಲೇ ರಾಜೇಶ್ ಕೊನೆಯುಸಿರೆಳೆದಿದ್ದಾನೆ. ಕೋಲಾರದಲ್ಲಿ ಕೆಎಸ್ಆರ್ಟಿಸಿ ನೌಕರನೋರ್ವ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾನೆ. ಶ್ರೀನಿವಾಸಪುರ ಕೆಎಸ್ಆರ್ಟಿಸಿ ಘಟಕದಲ್ಲಿ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ನೌಕರ 53 ವರ್ಷದ ಬಾಬಾಜಾನ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಹಾಸನ ಮೂಲದ ಸತೀಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಸ್ನಾನ ಮಾಡಿ ಬರುವಾಗ ಕುಸಿದು ಬಿದ್ದಿದ್ದು 46 ವರ್ಷದ ಸತೀಶ್ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಹೃದಯಾಘಾತಕ್ಕೆ ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ ಸರ್ಕಾರ ಮತ್ತೆ ಸ್ಪಷ್ಟನೆ ಕೊಟ್ಟಿದೆ. ವ್ಯಾಕ್ಸಿನ್ ಇಂದ ಆಗಿದೆ ಅಂತ ಒಂದು ಸ್ಪ್ರೆಡ್ ಆಗಿಬಿಟ್ಟಿದೆ. ಇಲ್ಲಿವರೆಗೆ ಎಷ್ಟು ಸ್ಟಡಿ ಕಂಡಕ್ಟ್ ಆಗಿದೆ, ಅದರಲ್ಲಿ ಯಾವುದೇ ಕೂಡ ವ್ಯಾಕ್ಸಿನ್ ಇಂದ ಆಗಿರ್ತಕ್ಕಂಥ ಪುರಾವೆ ಇಲ್ಲ. ಶಾಲೆಗೆ ತೆರಳುತ್ತಿದ್ದ ಬಾಲಕಿ ಹಠಾತ್ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಾಳಂಗೇರಿಯಲ್ಲಿ ನಡೆದಿದೆ. ಕಾಳಂಗೇರಿಯ 12 ವರ್ಷದ ದೀಕ್ಷಾ ಮೃತ ಬಾಲಕಿ ಆಗಿದ್ದಾಳೆ. 6ನೇ ತರಗತಿಯಲ್ಲಿ ಓದುತ್ತಿದ್ದ ಬಾಲಕಿ ದೀಕ್ಷಾ ಎಂದಿನಂತೆ ಸಿದ್ಧಳಾಗಿ ಶಾಲೆಗೆ ಹೋಗುತ್ತಿದ್ದ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ. ತಕ್ಷಣಕ್ಕೆ ಬಾಲಕಿ ದೀಕ್ಷಾಳನ್ನ ಸಂಡೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ವೇಳೆ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾಳೆ. ಬಾಲಕಿ ದೀಕ್ಷಾ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಸಂಬಂಧ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಪಾಳು ಬಿದ್ದಿದ್ದ ಕಟ್ಟಡ ತೆರವುಗೊಳಿಸುವ ವೇಳೆ ಮೇಲ್ಚಾವಣಿ ಕುಸಿದು ಬಿದ್ದು ಕಾರ್ಮಿಕನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ಸಂಭವಿಸಿದೆ. ಕುರುಕಂಠ ಗ್ರಾಮದ 43 ವರ್ಷದ ಕಾಜಯ್ಯ ಮೃತ ದುರ್ದೈವಿಯಾಗಿದ್ದು, ಮತ್ತೊಬ್ಬ ಕಾರ್ಮಿಕ ಬಂದೆಪ್ಪ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಸಂಬಂಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ದೇವನಹಳ್ಳಿ ಜಮೀನು ಭೂಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಭೂಸ್ವಾಧೀನ ಕೈಬಿಡೋದಾಗಿ ತಿಳಿಸಿದ್ದಾರೆ. ಭೂಸ್ವಾಧೀನ ವಿವಾದ ಸಂಬಂಧ ರೈತ ಮುಖಂಡರ ಜೊತೆಗೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ, ದೇವನಹಳ್ಳಿ ಚನ್ನರಾಯಪಟ್ಟಣ ತಾಲೂಕಿನ ಬಳಿ ಕೈಗಾರಿಕಾ ಉದ್ದೇಶಕ್ಕೆ ಜಮೀನು ಸ್ವಾಧೀನ ಮಾಡೋಕೆ ನೋಟಿಫಿಕೇಶನ್ ಮಾಡಿದೀವಿ. ರೈತರು ಸಂಘಟನೆಗಳು ಜಮೀನು ಕೊಡಲ್ಲ ಅಂತ ಹೇಳಿದ್ರು. ವ್ಯವಸಾಯ ಮಾಡ್ತಿದೀವಿ ಅಂದಿದ್ದಾರೆ. ಹೀಗಾಗಿ ಭೂಸ್ವಾಧೀನ ಪ್ರಕ್ರಿಯೆನ ಕೈಬಿಡೋಕೆ ನಿರ್ಧರಿಸಿದ್ದೀವಿ. ಈ ನಿರ್ಧಾರ ಕೇವಲ ದೇವನಹಳ್ಳಿ ಜಮೀನುಗಳಿಗೆ ಮಾತ್ರ. ಆದ್ರೆ ರೈತರು ಸ್ವಯಂ ಪ್ರೇರಿತವಾಗಿ ಜಮೀನು ಕೊಡೋಕೆ ಮುಂದೆ ಬಂದ್ರೆ ಅಂತಹ ಜಮೀನನ್ನ ಒಪ್ಪಂದದ ಮೇರೆ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ರು. ಇನ್ನು ಸಿಎಂ ಘೋಷಣೆ ಬೆನ್ನಲ್ಲೇ ಹರ್ಷಗೊಂಡ ರೈತ ಮುಖಂಡರು ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಂತಸ ವ್ಯಕ್ತಪಡಿಸಿದ್ರು. 1777 ಎಕರೆ ಈ ಜಮೀನನ್ನ ಸಂಪೂರ್ಣವಾಗಿ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನ ಯಾರು ತಡೆಯಕ್ಕಾಗಲ್ಲ.